ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದ ಜನರಿಗೆ ಬಿಗ್ ಗಿಫ್ಟ್ ಕೊಟ್ಟರ ಅಂತ ಹೇಳ್ಬೋದು. ಏನು ಈಗಾಗಲೇ ಜಿ ಎಸ್ ಟಿಯಲ್ಲಿ ಏನು ಕಡಿತ ಮಾಡಿದಾರ, ಇವತ್ತು ಸಾಕಷ್ಟು ಜನರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ವ್ಯಾಪಾರಿಗಳು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಜೆ ಡಿ ಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಇದ್ದಾರೆ. ಸರ್, ಸಾಕಷ್ಟೊಂದು ಜಿ ಎಸ್ ಟಿ ಹೊರೆಯಾಗಿದೆ, ಜಿ ಎಸ್ ಟಿ ಹೆಚ್ಚಾಗಿದೆ ಅಂತ ಸಾಕಷ್ಟೊಂದು ಗೊಂದಲದ ಜನರು ವ್ಯಾಪಾರಿಗಳಿದ್ದರು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಸರಾ ದೀಪಾವಳಿ ಗಿಫ್ಟ್ ಅಂತೇಳಿ ಸಾಕಷ್ಟು ಜಿ ಎಸ್ ಟಿಯ ಸ್ಲ್ಯಾಬ್ಗಳನ್ನು ಕಟ್ ಮಾಡಿದ್ದಾರೆ. ಸರ್, ಏನು ಹೇಳ್ಬೇಕಂತ? ಫಸ್ಟ್ ಆಫ್ ಆಲ್ ವಿ ವಾಂಟ್ ಟು ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್. ಅವರಿಗೆ ಧನ್ಯವಾದಗಳು ಹೇಳಬೇಕು. ಈ ಬಂಪರ್ ಗಿಫ್ಟ್ ಏನು ಕೊಟ್ಟಿದ್ದಾರೆ, ಈ ಬಂಪರ್ ಗಿಫ್ಟಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನೀವು ನೋಡಿ, ಹೆಲ್ತ್ ಕೇರ್ ತೊಗೊಳ್ಳಿ, ಎಸೆನ್ಷಿಯಲ್ ಕಮಾಡಿಟೀಸ್ ತೊಗೊಳ್ಳಿ, ಎಜುಕೇಷನ್ ತೊಗೊಳ್ಳಿ, ಟ್ರಾನ್ಸ್ಪೋರ್ಟಲ್ಲಿ ಕೂಡ ಎಕ್ಸಮ್ಷನ್ಸ್ ಇದೆ. ಫಾರ್ಮರ್ ಬೇಸ್ಡ್ ಜಿ ಎಸ್ ಟಿ ಏನಿದೆ, ಬಯೋಪೆಸ್ಟಿಸೈಡ್ಸ್ ಆಗಲಿ, ಆಗ್ರಿ ಪ್ರೊಡಕ್ಟ್ಸ್ ಆಗಲಿ, ಟ್ರ್ಯಾಕ್ಟರ್ಸ್ ಆಗಲಿ, ಇವ್ರಿಗೆಲ್ಲರಿಗೂ ಏಕ್ದಮ್ ಕಡಿಮೆ ತಂದಲ್ಲಿ ಮಾಡಿದ್ದಾರೆ. ಲಕ್ಸುರಿ ಗೂಡ್ಸ್ ಮೇಲೆ ಬೇರೆದ ಮೇಲೆ ಹೆಚ್ಚು ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಎಸೆನ್ಷಿಯಲ್ ಕಮಾಡಿಟೀಸ್, ನಿತ್ಯ ಜೀವನಕ್ಕೆ ಉಪಜೀವನಕ್ಕೆ ಏನು ಬೇಕು, ಸೋಪ್ ಆಗಲಿ, ಇದು ಆಗಲಿ, ಅದೆಲ್ಲದಲ್ಲಿ ಕಮ್ಮಿ ಮಾಡಿದ್ದಾರೆ. ವಿ ರಿಯಲಿ ವೆಲ್ಕಮ್. ಪರ್ಟಿಕ್ಯುಲರ್ಲಿ MSMEಗಳಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ 2 ಫೇಸ್ ಏನು ಮಾಡಿದ್ದಾರೆ, ದಟ್ ಈಸ್ ಎಕ್ಸಲೆಂಟ್. ವಿ ವೆಲ್ಕಮ್ ದಿಸ್. ಯಾಕಂದರೆ ಅತ್ಯಂತ ಜಾಸ್ತಿ ಕಷ್ಟದಲ್ಲಿರ್ತಕ್ಕಂಥವರೇ ಮಿಡಲ್ ಕ್ಲಾಸ್ ಜನದವರು. ಅವ್ರಿಗೆ ಈ ಅನುಕೂಲ ಮಾಡತಕ್ಕಂಥವ್ರು, MSMEಗೆ ಅನುಕೂಲ ಮಾಡ್ತಕ್ಕಂಥದ್ದು ಈ ಫಾರ್ಮರ್ ಬೇಸ್ಡ್. ಯಾಕಂದರೆ ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇವತ್ತು ನೋಡಿ ನಮ್ದು ಹೈಯೆಸ್ಟು ರೈತರ ಕಡೆಯಿಂದನೇ ಬರ್ತದೆ. ಈ ಫಾರ್ಮರ್ ಬೇಸ್ಡ್ ಏನು ಜಿ ಎಸ್ ಟಿ ಫಾರ್ಮರ್ ಬೇಸ್ಡ್ ಪ್ರಾಡಕ್ಟ್ಸ್ ಮೇಲೆ ಏನು ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಕಮ್ಮಿ ಮಾಡಿದ್ದಾರೆ, ವಿ ವೆಲ್ಕಮ್. ಸೆಕೆಂಡ್ ಏನಾಗ್ತದೆ, ಎಜುಕೇಷನ್, ಮಕ್ಕಳ ಫೀಸು, ಮಕ್ಕಳದ್ದು ಇದು ಅದು, ಎಜುಕೇಷನಲ್ಲಿ ಏನೇನಿದೆ, ಎಜುಕೇಷನ್ ಸಂಬಂಧಪಟ್ಟಿರೋದಂಥ ಎಲ್ಲ ಅದರಲ್ಲಿ ಕೂಡ ಕಮ್ಮಿ ಮಾಡಿದ್ದಾರೆ. ಹೆಲ್ತ್ ಕೇರ್, ಮೂರನೇದೇನೋ ಅನಾರೋಗ್ಯ ಆದ ತಕ್ಷಣ ಹೆಲ್ತ್ ಮೇಲೆ ಅದ್ರ ಮೇಲೆ ವಿಪರೀತ ಅನಾರೋಗ್ಯ ಆದ ತಕ್ಷಣ ಬಿಲ್ಸ್ ಬರ್ತಿತ್ತು. ಹೆಲ್ತ್ ಕೇರ್ ಮೇನ್ ಇದರಲ್ಲಿ ಮಾಡಿದ್ದಾರೆ. ವಿ ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಫಾರ್ ದಿಸ್. ನಮ್ಮ ಕುಮಾರಸ್ವಾಮಿ ಅವ್ರ ಕಡೆಯಿಂದ, ನಿಖಿಲ್ ಕುಮಾರಸ್ವಾಮಿ ಅವ್ರ ಕಡೆಯಿಂದ, ನಮ್ಮ ಪಕ್ಷದ ಕಡೆಯಿಂದ, ನಮ್ಮ ಬೀದರ್ ಜಿಲ್ಲೆ ಜನತೆ ಕಡೆಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಸಾಕಷ್ಟು ಸರ್, ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಜಿ ಎಸ್ ಟಿ ಬಗ್ಗೆ ವ್ಯಂಗ್ಯ ಮಾಡ್ತಿರು. ಜಿ ಎಸ್ ಟಿ ಸಾಕಷ್ಟಾಗಿದೆ, ಜಿ ಎಸ್ ಟಿ ಹೆಚ್ಚಾಗಿದೆ, ಸರ್ಕಾರ ಏನದ ಅಂದ್ರೆ ಜಿ ಎಸ್ ಟಿ ಮೇಲೆ ಲೂಟಿ ಮಾಡ್ತಾ ಇದೆ ಅಂತೇಳಿ ಹಂಗೆಲ್ಲ ವ್ಯಂಗ್ಯ ಮಾಡ್ತೀರಿ ಸರ್. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಿರೀಕ್ಷೆಗೂ ಮೀರಿ ಜಿ ಎಸ್ ಟಿ ಇಳಿಸ್ಬಿಟ್ಟಿದ್ದಾರೆ ಸರ್. ನಿರೀಕ್ಷೆಗೂ ಮೀರಿ ಜಿ ಎಸ್ ಟಿ ಇಳಿಸಿದ್ದಾರೆ. ಆಲ್ಮೋಸ್ಟ್ 5%ಗೆ ತಂದಿದ್ದಾರೆ, 18%ಇಂದ. ಆಮೇಲೆ ನೋಡಿ, ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಆಗಲಿ ಅದ್ರ ಮೇಲೆ ಈಗ ಎಷ್ಟು ಕಮ್ಮಿ ಆಗಿದೆ. ಈಗ ಸ್ಟೇಟ್ ಗೌರ್ಮೆಂಟು ಇಷ್ಟು ಸೆಸ್ ಅಂತ ತೊಗೊತಾರೆ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಮೇಲೆ. ಟ್ರಾನ್ಸ್ಪೋರ್ಟೇಷನ್, ಯಾವುದೇ ವಸ್ತು ಜಾಸ್ತಿ ಕಮ್ಮಿ ಆಗೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ಪೆಟ್ರೋಲ್ ಹೈಕ್ ಜಾಸ್ತಿ ಆದ ತಕ್ಷಣ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಮೇಲೆ ಪ್ರೈಸಸ್ ಜಾಸ್ತಿ ಹೋಗ್ತದೆ. ಇವತ್ತು ಅದ್ರ ಮೇಲೆ ಕಮ್ಮಿ ಮಾಡಿದ್ದಾರೆ. ಒಂದು. ಎರಡನೇದು, ಏನು 5 ವರ್ಷದ ಅವಧಿ ಇತ್ತು ಜಿ ಎಸ್ ಟಿದು, ಸ್ಟೇಟ್ ಗೌರ್ಮೆಂಟ್ಗೆ ಈಗ ಗ್ಯಾರಂಟೀಡ್ ರಿಟರ್ನ್ ಸೆಸ್ ಏನು ಬರ್ತಿತ್ತು ಸ್ಟೇಟ್ ಗೌರ್ಮೆಂಟ್ಗೆ ಡಿಡಕ್ಷನ್ ಆಗಿ, ಆ ಡಿಡಕ್ಷನ್ ಗ್ಯಾರಂಟೀಡ್ ಕೊಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ದೊಡ್ಡದೇನು ಮಾಡಬೇಕು, ನೀವು ಹೇಳ್ಬಿ. ಒಳ್ಳೆ ಸುದ್ದಿ, ಶುಭ ಸುದ್ದಿ. ವಿ ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಫಾರ್ ಗಿವಿಂಗ್ ಸಚ್. ಇದು ಜೆ ಡಿ ಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ ಅವರ ಮಾತು ಅಂತ ಹೇಳ್ಬೋದು. ರಾಜ್ಯದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು, ಜೆ ಡಿ ಎಸ್ ಪಕ್ಷದ ಮುಖಂಡರಿರ್ಬೋದು, ಮತ್ತು ರಾಜ್ಯದ ಜನರಿರ್ಬೋದು, ಜಿಲ್ಲೆಯ ಜನರಿರ್ಬೋದು, ಅವ್ರ ಪರವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದಿಸಲೇಬೇಕಾಗ್ತದೆ. ಯಾಕಂದರೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ನಿರ್ಣಯ ಇದೆ ಅಂಥೇಳಿ ಸೂರ್ಯಕಾಂತ್ ನಾಗಮರಪಳ್ಳಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದ ಜನರಿಗೆ ಬಿಗ್ ಗಿಫ್ಟ್ ಕೊಟ್ಟರ ಅಂತ ಹೇಳ್ಬೋದು. ಏನು ಈಗಾಗಲೇ ಜಿ ಎಸ್ ಟಿಯಲ್ಲಿ ಏನು ಕಡಿತ ಮಾಡಿದ್ದಾರೆ, ಇವತ್ತು ಸಾಕಷ್ಟು ಜನರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ವ್ಯಾಪಾರಿಗಳು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಜೆ ಡಿ ಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಇದ್ದಾರೆ. ಸರ್, ಸಾಕಷ್ಟೊಂದು ಜಿ ಎಸ್ ಟಿ ಹೊರೆಯಾಗಿದೆ, ಜಿ ಎಸ್ ಟಿ ಹೆಚ್ಚಾಗಿದೆ ಅಂತ ಸಾಕಷ್ಟೊಂದು ಗೊಂದಲದ ಜನರು ವ್ಯಾಪಾರಿಗಳಿದ್ದರು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಸರಾ ದೀಪಾವಳಿ ಗಿಫ್ಟ್ ಅಂತೇಳಿ ಸಾಕಷ್ಟು ಜಿ ಎಸ್ ಟಿಯ ಸ್ಲ್ಯಾಬ್ಗಳನ್ನು ಕಟ್ ಮಾಡಿದ್ದಾರೆ. ಸರ್, ಏನು ಹೇಳ್ಬೇಕಂತ? ಫಸ್ಟ್ ಆಫ್ ಆಲ್ ವಿ ವಾಂಟ್ ಟು ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್. ಅವರಿಗೆ ಧನ್ಯವಾದಗಳು ಹೇಳಬೇಕು. ಈ ಬಂಪರ್ ಗಿಫ್ಟ್ ಏನು ಕೊಟ್ಟಿದ್ದಾರೆ, ಈ ಬಂಪರ್ ಗಿಫ್ಟಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನೀವು ನೋಡಿ, ಹೆಲ್ತ್ ಕೇರ್ ತೊಗೊಳ್ಳಿ, ಎಸೆನ್ಷಿಯಲ್ ಕಮಾಡಿಟೀಸ್ ತೊಗೊಳ್ಳಿ, ಎಜುಕೇಷನ್ ತೊಗೊಳ್ಳಿ, ಟ್ರಾನ್ಸ್ಪೋರ್ಟಲ್ಲಿ ಕೂಡ ಎಕ್ಸಮ್ಷನ್ಸ್ ಇದೆ. ಫಾರ್ಮರ್ ಬೇಸ್ಡ್ ಜಿ ಎಸ್ ಟಿ ಏನಿದೆ, ಬಯೋಪೆಸ್ಟಿಸೈಡ್ಸ್ ಆಗಲಿ, ಆಗ್ರಿ ಪ್ರೊಡಕ್ಟ್ಸ್ ಆಗಲಿ, ಟ್ರ್ಯಾಕ್ಟರ್ಸ್ ಆಗಲಿ, ಇವ್ರಿಗೆಲ್ಲರಿಗೂ ಏಕ್ದಮ್ ಕಡಿಮೆ ತಂದಲ್ಲಿ ಮಾಡಿದ್ದಾರೆ. ಲಕ್ಸುರಿ ಗೂಡ್ಸ್ ಮೇಲೆ ಬೇರೆದ ಮೇಲೆ ಹೆಚ್ಚು ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಎಸೆನ್ಷಿಯಲ್ ಕಮಾಡಿಟೀಸ್, ನಿತ್ಯ ಜೀವನಕ್ಕೆ ಉಪಜೀವನಕ್ಕೆ ಏನು ಬೇಕು, ಸೋಪ್ ಆಗಲಿ, ಇದು ಆಗಲಿ, ಅದೆಲ್ಲದಲ್ಲಿ ಕಮ್ಮಿ ಮಾಡಿದ್ದಾರೆ. ವಿ ರಿಯಲಿ ವೆಲ್ಕಮ್. ಪರ್ಟಿಕ್ಯುಲರ್ಲಿ MSMEಗಳಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ 2 ಫೇಸ್ ಏನು ಮಾಡಿದ್ದಾರೆ, ದಟ್ ಈಸ್ ಎಕ್ಸಲೆಂಟ್. ವಿ ವೆಲ್ಕಮ್ ದಿಸ್. ಯಾಕಂದರೆ ಅತ್ಯಂತ ಜಾಸ್ತಿ ಕಷ್ಟದಲ್ಲಿರ್ತಕ್ಕಂಥವರೇ ಮಿಡಲ್ ಕ್ಲಾಸ್ ಜನದವರು. ಅವ್ರಿಗೆ ಈ ಅನುಕೂಲ ಮಾಡತಕ್ಕಂಥವ್ರು, MSMEಗೆ ಅನುಕೂಲ ಮಾಡ್ತಕ್ಕಂಥದ್ದು ಈ ಫಾರ್ಮರ್ ಬೇಸ್ಡ್. ಯಾಕಂದರೆ ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇವತ್ತು ನೋಡಿ ನಮ್ದು ಹೈಯೆಸ್ಟು ರೈತರ ಕಡೆಯಿಂದನೇ ಬರ್ತದೆ. ಈ ಫಾರ್ಮರ್ ಬೇಸ್ಡ್ ಏನು ಜಿ ಎಸ್ ಟಿ ಫಾರ್ಮರ್ ಬೇಸ್ಡ್ ಪ್ರೊಡಕ್ಟ್ಸ್ ಮೇಲೆ ಏನು ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಕಮ್ಮಿ ಮಾಡಿದ್ದಾರೆ, ವಿ ವೆಲ್ಕಮ್. ಸೆಕೆಂಡ್ ಏನಾಗ್ತದೆ, ಎಜುಕೇಷನ್, ಮಕ್ಕಳ ಫೀಸು, ಮಕ್ಕಳದ್ದು ಇದು ಅದು, ಎಜುಕೇಷನಲ್ಲಿ ಏನೇನಿದೆ,
ಎಜುಕೇಷನ್ ಸಂಬಂಧಪಟ್ಟಿರೋದಂಥ ಎಲ್ಲದರಲ್ಲಿ ಕೂಡ ಕಮ್ಮಿ ಮಾಡಿದ್ದಾರೆ. ಹೆಲ್ತ್ ಕೇರ್ ಮೂರನೇದೇನೋ ಅನಾರೋಗ್ಯ ಆದ ತಕ್ಷಣ ಹೆಲ್ತ್ ಮೇಲೆ ಅದ್ರ ಮೇಲೆ ವಿಪರೀತ ಅನಾರೋಗ್ಯ ಆದ ತಕ್ಷಣ ಬಿಲ್ಸ್ ಬರ್ತಿತ್ತು. ಹೆಲ್ತ್ ಕೇರ್ ಸೊ ಮೇನ್ ಇದ್ರಲ್ಲಿ ಮಾಡಿದ್ದಾರೆ. ವಿ ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಫಾರ್ ದಿಸ್. ನಮ್ಮ ಕುಮಾರಸ್ವಾಮಿ ಅವ್ರ ಕಡೆಯಿಂದ, ನಿಖಿಲ್ ಕುಮಾರಸ್ವಾಮಿ ಅವ್ರ ಕಡೆಯಿಂದ, ನಮ್ಮ ಪಕ್ಷದ ಕಡೆಯಿಂದ, ನಮ್ಮ ಬೀದರ್ ಜಿಲ್ಲೆ ಜನತೆ ಕಡೆಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಸಾಕಷ್ಟು ಸರ್ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಜಿ ಎಸ್ ಟಿ ಬಗ್ಗೆ ವ್ಯಂಗ್ಯ ಮಾಡ್ತಿರು. ಜಿ ಎಸ್ ಟಿ ಸಾಕಷ್ಟಾಗಿದೆ, ಜಿ ಎಸ್ ಟಿ ಹೆಚ್ಚಾಗಿದೆ, ಸರ್ಕಾರ ಏನದ ಅಂದ್ರೆ ಜಿ ಎಸ್ ಟಿ ಎಸ್ ಮೇಲೆ ಲೂಟಿ ಮಾಡ್ತಾ ಇದೆ ಅಂತೇಳಿ ಹಿಂಗೆಲ್ಲ ವ್ಯಂಗ್ಯ ಮಾಡ್ತೀರಿ ಸರ್. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಿರೀಕ್ಷೆಗೂ ಮೀರಿ ಜಿ ಎಸ್ ಟಿ ಇಳಿಸ್ಬಿಟ್ಟಿದ್ದಾರೆ ಸರ್. ನಿರೀಕ್ಷೆಗೂ ಮೀರಿ ಜಿ ಎಸ್ ಟಿ ಇಳಿಸಿದ್ದಾರೆ. ಆಲ್ಮೋಸ್ಟ್ 5%ಗೆ ತಂದಿದ್ದಾರೆ, 18%ಇಂದ. ಆಮೇಲೆ ನೋಡಿ, ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಆಗಲಿ ಅದ್ರ ಮೇಲೆ ಈಗ ಎಷ್ಟು ಕಮ್ಮಿ ಆಗಿದೆ. ಈಗ ಸ್ಟೇಟ್ ಗೌರ್ಮೆಂಟು ಇಷ್ಟು ಸೆಸ್ ಅಂತ ತೊಗೊತಾರೆ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಮೇಲೆ. ಟ್ರಾನ್ಸ್ಪೋರ್ಟೇಷನ್ ಯಾವುದೇ ವಸ್ತು ಜಾಸ್ತಿ ಕಮ್ಮಿ ಆಗೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ಪೆಟ್ರೋಲ್ ಹೈಕ್ ಜಾಸ್ತಿ ಆದ ತಕ್ಷಣ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಮೇಲೆ ಪ್ರೈಸಸ್ ಜಾಸ್ತಿ ಹೋಗ್ತದೆ. ಇವತ್ತು ಅದ್ರ ಮೇಲೆ ಕಮ್ಮಿ ಮಾಡಿದ್ದಾರೆ. ಒಂದು ಎರಡನೇದೇನು 5 ವರ್ಷದ ಅವಧಿ ಇತ್ತು ಜಿ ಎಸ್ ಟಿದು, ಸ್ಟೇಟ್ ಗೌರ್ಮೆಂಟ್ಗೆ ಈಗ ಗ್ಯಾರಂಟೀಡ್ ರಿಟರ್ನ್ ಸೆಸ್ ಏನು ಬರ್ತಿತ್ತು ಸ್ಟೇಟ್ ಗೌರ್ಮೆಂಟ್ಗೆ ಡಿಡಕ್ಷನ್ ಆಗಿ, ಆ ಡಿಡಕ್ಷನ್ ಗ್ಯಾರಂಟೀಡ್ ಕೊಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ದೊಡ್ಡದೇನು ಮಾಡಬೇಕು ನೀವು ಹೇಳಿ. ಒಳ್ಳೆ ಸುದ್ದಿ, ಶುಭ ಸುದ್ದಿ. ವಿ ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಫಾರ್ ಗಿವಿಂಗ್ ಸಚ್. ಇದು ಜೆ ಡಿ ಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ ಅವರ ಮಾತು ಅಂತ ಹೇಳ್ಬೋದು. ರಾಜ್ಯದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು, ಜೆ ಡಿ ಎಸ್ ಪಕ್ಷದ ಮುಖಂಡರು ಇರ್ಬೋದು, ಮತ್ತು ರಾಜ್ಯದ ಜನರು ಇರ್ಬೋದು, ಜಿಲ್ಲೆಯ ಜನರು ಇರ್ಬೋದು, ಅವ್ರ ಪರವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದಿಸಲೇಬೇಕಾಗ್ತದೆ. ಯಾಕಂದರೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ನಿರ್ಣಯ ಇದೆ ಅಂತೇಳಿ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದ ಜನರಿಗೆ ಬಿಗ್ ಗಿಫ್ಟ್ ಕೊಟ್ಟರ ಅಂತ ಹೇಳ್ಬೋದು. ಏನು ಈಗಾಗಲೇ ಜಿ ಎಸ್ ಟಿಯಲ್ಲಿ ಏನು ಕಡಿತ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಜನರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ವ್ಯಾಪಾರಿಗಳು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಜೆ ಡಿ ಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಇದ್ದಾರೆ. ಸರ್, ಸಾಕಷ್ಟೊಂದು ಜಿ ಎಸ್ ಟಿ ಹೊರೆಯಾಗಿದೆ, ಜಿ ಎಸ್ ಟಿ ಹೆಚ್ಚಾಗಿದೆ ಅಂತ ಸಾಕಷ್ಟೊಂದು ಗೊಂದಲದ ಜನರು, ವ್ಯಾಪಾರಿಗಳಿದ್ದರು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಸರಾ, ದೀಪಾವಳಿ ಗಿಫ್ಟ್ ಅಂತೇಳಿ ಸಾಕಷ್ಟು ಜಿ ಎಸ್ ಟಿಯ ಸ್ಲ್ಯಾಬ್ಗಳನ್ನು ಕಟ್ ಮಾಡಿದ್ದಾರೆ. ಸರ್, ಏನು ಹೇಳ್ಬೇಕಂತ? ಫಸ್ಟ್ ಆಫ್ ಆಲ್ ವಿ ವಾಂಟ್ ಟು ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್. ಅವರಿಗೆ ಧನ್ಯವಾದಗಳು ಹೇಳಬೇಕು. ಈ ಬಂಪರ್ ಗಿಫ್ಟ್ ಏನು ಕೊಟ್ಟಿದ್ದಾರೆ, ಈ ಬಂಪರ್ ಗಿಫ್ಟಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನೀವು ನೋಡಿ, ಹೆಲ್ತ್ ಕೇರ್ ತೊಗೊಳ್ಳಿ, ಎಸೆನ್ಷಿಯಲ್ ಕಮಾಡಿಟೀಸ್ ತೊಗೊಳ್ಳಿ, ಎಜುಕೇಷನ್ ತೊಗೊಳ್ಳಿ, ಟ್ರಾನ್ಸ್ಪೋರ್ಟಲ್ಲಿ ಕೂಡ ಎಕ್ಸಮ್ಷನ್ಸ್ ಇದೆ. ಫಾರ್ಮರ್ ಬೇಸ್ಡ್ ಜಿ ಎಸ್ ಟಿ ಏನಿದೆ, ಬಯೋಪೆಸ್ಟಿಸೈಡ್ಸ್ ಆಗಲಿ, ಆಗ್ರಿ ಪ್ರೊಡಕ್ಟ್ಸ್ ಆಗಲಿ, ಟ್ರ್ಯಾಕ್ಟರ್ಸ್ ಆಗಲಿ, ಇವ್ರಿಗೆಲ್ಲರಿಗೂ ಏಕ್ದಮ್ ಕಡಿಮೆ ತಂದಲ್ಲಿ ಮಾಡಿದ್ದಾರೆ. ಲಕ್ಸುರಿ ಗೂಡ್ಸ್ ಮೇಲೆ ಬೇರೆದ ಮೇಲೆ ಹೆಚ್ಚು ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಎಸೆನ್ಷಿಯಲ್. ಎಸೆನ್ಷಿಯಲ್ ಕಮಾಡಿಟೀಸ್ ನಿತ್ಯ ಜೀವನಕ್ಕೆ, ಉಪಜೀವನಕ್ಕೆ ಏನು ಬೇಕು, ಸೋಪ್ ಆಗಲಿ, ಇದು ಆಗಲಿ, ಅದೆಲ್ಲದ್ರಲ್ಲಿ ಕಮ್ಮಿ ಮಾಡಿದ್ದಾರೆ. ವಿ ರಿಯಲಿ ವೆಲ್ಕಮ್. ಪರ್ಟಿಕ್ಯುಲರ್ಲಿ MSMEಗಳಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ 2 ಫೇಸ್ ಏನು ಮಾಡಿದ್ದಾರೆ, ದಟ್ ಈಸ್ ಎಕ್ಸಲೆಂಟ್. ವಿ ವೆಲ್ಕಮ್ ದಿಸ್. ಯಾಕಂದರೆ ಅತ್ಯಂತ ಜಾಸ್ತಿ ಕಷ್ಟದಲ್ಲಿರ್ತಕ್ಕಂಥವರೇ ಮಿಡಲ್ ಕ್ಲಾಸ್ ಜನದವರು. ಅವ್ರಿಗೆ ಈ ಅನುಕೂಲ ಮಾಡಿರ್ತಕ್ಕಂಥವ್ರು, MSMEಗೆ ಅನುಕೂಲ ಮಾಡ್ತಕ್ಕಂಥದ್ದು ಈ ಫಾರ್ಮರ್ ಬೇಸ್ಡ್. ಯಾಕಂದರೆ ನ್ಯಾಷನಲ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಇವತ್ತು ನೋಡಿ ನಮ್ದು ಹೈಯೆಸ್ಟು ರೈತರ ಕಡೆಯಿಂದನೇ ಬರ್ತದೆ. ಈ ಫಾರ್ಮರ್ ಬೇಸ್ಡ್ ಏನು ಜಿ ಎಸ್ ಟಿ ಫಾರ್ಮರ್ ಬೇಸ್ಡ್ ಪ್ರಾಡಕ್ಟ್ಸ್ ಮೇಲೆ ಏನು ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಕಮ್ಮಿ ಮಾಡಿದ್ದಾರೆ, ವಿ ವೆಲ್ಕಮ್. ಸೆಕೆಂಡ್ ಏನಾಗ್ತದೆ, ಎಜುಕೇಷನ್, ಮಕ್ಕಳ ಫೀಸು, ಮಕ್ಕಳದ್ದು ಇದು ಅದು, ಎಜುಕೇಷನಲ್ಲಿ ಏನೇನಿದೆ, ಎಜುಕೇಷನ್ ಸಂಬಂಧಪಟ್ಟಿರೋದಂಥ ಎಲ್ಲದರಲ್ಲಿ ಕೂಡ ಕಮ್ಮಿ ಮಾಡಿದ್ದಾರೆ. ಹೆಲ್ತ್ ಕೇರ್ ಮೂರನೇದೇನೋ ಅನಾರೋಗ್ಯ ಆದ ತಕ್ಷಣ ಹೆಲ್ತ್ ಮೇಲೆ ಅದ್ರ ಮೇಲೆ ವಿಪರೀತ ಅನಾರೋಗ್ಯ ಆದ ತಕ್ಷಣ ಬಿಲ್ಸ್ ಬರ್ತಿತ್ತು. ಹೆಲ್ತ್ ಕೇರ್ ಸೊ ಮೇನ್ ಇದ್ರಲ್ಲಿ ಮಾಡಿದ್ದಾರೆ. ವಿ ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಫಾರ್ ದಿಸ್. ನಮ್ಮ ಕುಮಾರಸ್ವಾಮಿ ಅವ್ರ ಕಡೆಯಿಂದ, ನಿಖಿಲ್ ಕುಮಾರಸ್ವಾಮಿ ಅವ್ರ ಕಡೆಯಿಂದ, ನಮ್ಮ ಪಕ್ಷದ ಕಡೆಯಿಂದ, ನಮ್ಮ ಬೀದರ್ ಜಿಲ್ಲೆ ಜನತೆ ಕಡೆಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಸಾಕಷ್ಟು ಸರ್ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಜಿ ಎಸ್ ಟಿ ಬಗ್ಗೆ ವ್ಯಂಗ್ಯ ಮಾಡ್ತಿರು. ಜಿ ಎಸ್ ಟಿ ಸಾಕಷ್ಟಾಗಿದೆ, ಜಿ ಎಸ್ ಟಿ ಹೆಚ್ಚಾಗಿದೆ, ಸರ್ಕಾರ ಏನದ ಅಂದ್ರೆ ಜಿ ಎಸ್ ಟಿ ಎಸ್ ಮೇಲೆ ಲೂಟಿ ಮಾಡ್ತಾ ಇದೆ ಅಂತೇಳಿ ಹಿಂಗೆಲ್ಲ ವ್ಯಂಗ್ಯ ಮಾಡ್ತೀರಿ ಸರ್. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಿರೀಕ್ಷೆಗೂ ಮೀರಿ ಜಿ ಎಸ್ ಟಿ ಇಳಿಸ್ಬಿಟ್ಟಿದ್ದಾರೆ ಸರ್. ನಿರೀಕ್ಷೆಗೂ ಮೀರಿ ಜಿ ಎಸ್ ಟಿ ಇಳಿಸಿದ್ದಾರೆ. ಆಲ್ಮೋಸ್ಟ್ 5%ಗೆ ತಂದಿದ್ದಾರೆ, 18%ಇಂದ. ಆಮೇಲೆ ನೋಡಿ, ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಆಗಲಿ ಅದ್ರ ಮೇಲೆ ಈಗ ಎಷ್ಟು ಕಮ್ಮಿ ಆಗಿದೆ. ಈಗ ಸ್ಟೇಟ್ ಗೌರ್ಮೆಂಟು ಇಷ್ಟು ಸೆಸ್ ಅಂತ ತೊಗೊತಾರೆ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಮೇಲೆ. ಟ್ರಾನ್ಸ್ಪೋರ್ಟೇಷನ್ ಯಾವುದೇ ವಸ್ತು ಜಾಸ್ತಿ ಕಮ್ಮಿ ಆಗೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ಪೆಟ್ರೋಲ್ ಹೈಕ್ ಜಾಸ್ತಿ ಆದ ತಕ್ಷಣ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಮೇಲೆ ಪ್ರೈಸಸ್ ಜಾಸ್ತಿ ಹೋಗ್ತದೆ. ಇವತ್ತು ಅದ್ರ ಮೇಲೆ ಕಮ್ಮಿ ಮಾಡಿದ್ದಾರೆ. ಒಂದು ಎರಡನೇದೇನು 5 ವರ್ಷದ ಅವಧಿ ಇತ್ತು ಜಿ ಎಸ್ ಟಿದು, ಸ್ಟೇಟ್ ಗೌರ್ಮೆಂಟ್ಗೆ ಈಗ ಗ್ಯಾರಂಟೀಡ್ ರಿಟರ್ನ್ ಸೆಸ್ ಏನು ಬರ್ತಿತ್ತು ಸ್ಟೇಟ್ ಗೌರ್ಮೆಂಟ್ಗೆ ಡಿಡಕ್ಷನ್ ಆಗಿ, ಆ ಡಿಡಕ್ಷನ್ ಗ್ಯಾರಂಟೀಡ್ ಕೊಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ದೊಡ್ಡದೇನು ಮಾಡಬೇಕು ನೀವು ಹೇಳಿ. ಒಳ್ಳೆ ಸುದ್ದಿ, ಶುಭ ಸುದ್ದಿ. ವಿ ಥ್ಯಾಂಕ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್
for giving such a ಇದು wonderful. JDS ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ ಅವರ ಮಾತು ಅಂತ ಹೇಳ್ಬೋದು. ರಾಜ್ಯದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಇರ್ಬೋದು, JDS ಪಕ್ಷದ ಮುಖಂಡರಿರ್ಬೋದು ಮತ್ತು ರಾಜ್ಯದ ಜನರಿರ್ಬೋದು, ಜಿಲ್ಲೆಯ ಜನರಿರ್ಬೋದು, ಅವ್ರ ಪರವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದಿಸಲೇಬೇಕಾಗ್ತದೆ. ಯಾಕಂದ್ರೆ GST ಅನ್ನು ಕಡಿಮೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ನಿರ್ಣಯ ಇದೆ ಅಂತ ಹೇಳಿ ಸೂರ್ಯಕಾಂತ್ ನಾಗಮರಪಳ್ಳಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.